ಇಲ್ಲ, ಅದಕ್ಕೆ ಏನೇನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಮತ್ತು ಮೈಸೂರು ಕಮಿಷನರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ಏನು ತೊಂದರೆ ಆಗಲ್ಲ, ನೀವು ಆರಾಮಾಗಿ ಮದುವೆ ಎಂಜಾಯ್ ಮಾಡಿ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ ಅಂತ. ಸೊ ಯಾರಿಗೂ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಅಲ್ಲ, ನಂದು ಸ್ವಂತ ಊರು ಮೈಸೂರೇ ಆಗಿರೋದ್ರಿಂದ ಅವ್ರೂರು ಶ್ರೀರಂಗಪಟ್ಟಣ, ಅದು ಹತ್ರ. ಸೊ ಇಲ್ಲಿ ಮಾಡಿದ್ರೆ ಆ ಊರು ಜನ, ನಮ್ಮೂರು ಜನ ಎಲ್ಲರೂ ಕರ್ಕೊಂಬಂದು ಇಲ್ಲಿ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಕೊಂಡು, ಬೆಂಗಳೂರು ಅವ್ರದ್ದು ತೀರಾ ಸ್ನೇಹಿತರುಗಳು ಅವ್ರು ಇವ್ರು ಬರೋದಲ್ಲ, ಒಂದೂವರೆ ಗಂಟೆ ಅಲ್ಲೋ ಆರಾಮಾಗಿ ಬಂದು ಬರ್ತಾರೆ ಅಂತ ಮೈಸೂರಲ್ಲೇ ಪ್ಲಾನ್ ಮಾಡಿ. ಇಲ್ಲ ಇಲ್ಲ ಮೇಡಮ್, 29ಕ್ಕೆ ರಿಸೆಪ್ಷನ್ನು, 30ಕ್ಕೆ ದಾರಿ. ಖಂಡಿತ ಯಾರ್ಯಾರು ಕಾರ್ಡ್ ಕೊಡ್ತೀವಿ ಎಲ್ಲರೂ ಬರ್ತೀನಿ ಅಂದಿದ್ದಾರೆ, ನೋಡೋಣ. ನಿಜವಾಗ್ಲು ಅವ್ರಿಗೆ ಇದ್ದಿದ್ದೊಂದು, ಈಗ ಯಾವುದೇ ತಂದೆ ತಾಯಿಗೆ ಮಕ್ಕಳ ಬೆಳವಣಿಗೆ ಅದು ಇದು ನೋಡಬೇಕು ಅಂತ ಇರುತ್ತೆ. ಬಟ್ ಎಲ್ಲ ತಂದೆ ತಾಯಿದರಿಗೂ ಖುಷಿ ಆಗದೆ ಮಕ್ಕಳು ಮದುವೆ ನೋಡಿದ ಮೇಲೆ. ಸೊ ಅವರು ನನಗೆ ಪಾವನನಿಗಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಅಮ್ಮ ಇದ್ದಾರೆ. ಅದೌದು. ಏನಕ್ಕೆ ಅಂದರೆ, ಏನೇ ಮಾಡಿ ಏನೇ ದುಡ್ಡು, ಇವತ್ತೇನು ಇಲ್ಲಿ ಕೂತ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ, ನೀವೆಲ್ಲ ಬಂದಿದ್ದೀನಿ, ಇದಕ್ಕೆ ನಮ್ಮ ತಾಯಿನೇ ಕಾರಣ. ಯಾಕೆಂದ್ರೆ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರು ಅವರುಗಳು ಕೂಲಿ ಕೆಲಸ ಮಾಡಿ ಒಂದು ಟೈಮಲ್ಲಿ ನನ್ನನ್ನು ಓದಿಸ್ತಾ ಇದ್ರು. ಸೊ ಹಂಗಾಗಿ ನಂಗೆ ಫೈನಲ್ ಡಿಸೈಡ್ ಮಾಡಿದ್ದು, ನನಗೆ ಓಕೆ ಸಿಂಪಲ್ಲಾಗಿ ಆಗೋಣ, ಈಗಲೂ ಸಿಂಪಲ್ಲಾಗಿ ಆಗ್ತಿರೋದು. ಬಟ್ ಅದು ಬೇಡ, ಎಲ್ಲಾದರೂ ದೇವಸ್ಥಾನದಲ್ಲಿ ಹಂಗೋಗಿ ಆಗೋಣ ಅಂತಿತ್ತು. ಬಟ್ ನಮ್ಮ ತಾಯಿ ಕನಸು, ಅವ್ರ ಆಸೆ, ಇನ್ನೇನು ಅವ್ರನ್ನ ಖುಷಿ ಪಡ್ಸೋಕ್ಕೆ ಮಕ್ಕಳು ಅಷ್ಟು ಮಾಡಲಿಲ್ಲ ಅಂದ್ರೆ ಇನ್ಯಾಕೆ ಅಂತ ಈಗಲೂ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀವಿ. ಇನ್ನು ಇಲ್ಲ, ಇದು ಮದುವೆ ಮುಗಿದ್ಮೇಲೆ ಇದು ಲಕ್ಷ್ಮೀಪುತ್ರ ರಿಲೀಸ್ ಇರೋದ್ರಿಂದ ಆ ಶೂಟಿಂಗ್ ಅದೇ ಇದೆಲ್ಲ ಪ್ಲಾನ್ ಮಾಡಿಕೊಂಡು, ಅಲ್ಲ ಇನ್ನೂ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಏನು ನಮ್ಮ ಹುಡುಗಿ ಕೇಳ್ಬಿಟ್ಟು ಅವಳಿಗೆ ಅಲ್ಲಿ ಎಲ್ಲಿಷ್ಟ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ಮೇಡಮ್, ಈಗ ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಆ ಮಾಮೂಲಿ ಊರುಗಳಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನೇನಿರುತ್ತೆ ಆ ಥರ ಆಗುತ್ತೆ. ಈಗ ಪ್ರೆಸ್ ಮೀಟ್ ಮುಗಿಸಿ ಡೈರೆಕ್ಟ್ ಹೊರಟೆ ಮೈಸೂರಿಗೆ. ನಾಳೆಯಿಂದ ಅದೇನೇನು ಶಾಸ್ತ್ರ ಸಂಪ್ರದಾಯಗಳು ಅದೇನಿರುತ್ತೆ ಮನೆಯವ್ರನ್ನ ಮಾಡ್ಕೊತಾರೆ.